ಇದೊಂದು ಐತಿಹಾಸಿಕ ಪ್ರಕರಣದ ನಿರ್ಣಯ ಇವತ್ತು ಹೊರಬಂದಿದೆ. ಈ ಒಂದು ಪ್ರಕರಣದಲ್ಲಿ ಯಾರು ಆರೋಪಿತರಿದ್ರೋ ಅವರೆಲ್ಲರನ್ನ, ಅದರಲ್ಲಿ 2 ಜನರನ್ನ ಖುಲಾಸೆ ಮಾಡಿ 2 ಜನರು ಅವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅದರಲ್ಲಿ ಆರೋಪಿ ನಂಬರ್ 1 ಬಸವರಾಜ ಮುತ್ತಿಗೆಯವರು ಮಾಫಿ ಸಾಕ್ಷಿ ಆಗಿದ್ದರಿಂದ ಅವರ ಸಾಕ್ಷಿಯನ್ನ ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದೆ. ಅದಲ್ಲದೇನೆ ಈ ಶಿವಾನಂದ್ ಬಿರಾದರ್ ಅನ್ನುವಂಥವರು ಏನು ಮಾಫಿ ಸಾಕ್ಷಿಯಾಗಿ ಆಮೇಲೆ ಕೋರ್ಟಲ್ಲಿ ಹಾಸ್ಟೆಲ್ ಆಗ್ತಾರೋ ಅದರ ಮೇಲೂ ಕೂಡ ಕ್ರಮಕ್ಕೆ ನ್ಯಾಯಾಲಯ ಆದೇಶ ಮಾಡಿದೆ. ಈಗ ನಾವು ಕೇಳ್ಪಟ್ಟಂಗೆ ಇನ್ನೂ ಕೂಡ ಅದು ಆದೇಶದ ಪ್ರತಿ ಸಿಕ್ಕಿಲ್ಲ. ಅದಲ್ಲದೇನೆ 2ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು, 2ರಿಂದ 17ರವರೆಗೆ ಏನು ಆರೋಪಿಗಳಿದ್ದರು ಅದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಕೇಶವ್ ಟಿಂಗ್ರಿಕರನ್ನು ಹೊರತುಪಡಿಸಿ ಎಲ್ಲರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ಹೇಳಿ ಈಗ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ. ಚನ್ನಕೇಶವ್ ಟಿಂಗ್ರಿಕರ್ ಅವರಿಗೆ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ನಮ್ಗೆ. ಸೊ ಇದು ಸ್ವಾಗತಾರ್ಹ. ನಾವು ಮೊದಲಿನಿಂದನೂ ಇದೇ ಬೇಡಿಕೆ ಇಟ್ಟು ಇದು CBI ತನಿಖೆಗೆ ಹೋಗಬೇಕು, ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ನ್ಯಾಯಾಲಯದಿಂದ ಪೊಲೀಸ್ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಯಾವ್ಯಾವ ರಾಜಕಾರಣಿಗಳು ಪೊಲೀಸ್ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಇಂತಹ ಪ್ರಕರಣಗಳನ್ನು ಹತ್ತಿಕ್ಕುವ ಒಂದು ಪ್ರಯತ್ನ ಮಾಡ್ತಾರೋ ಮತ್ತು ರಾಜಕಾರಣಿಗಳ ಮಾತು ಕೇಳಿ ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಕೆಲಸ ಮಾಡ್ತಾರೋ ಅವರಿಗೆಲ್ಲರಿಗೂ ಒಂದು ಪಾಠ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ನಾವು ಯೋಗೇಶ್ ಗೌಡರ ಕುಟುಂಬಕ್ಕೆ, ಯೋಗೇಶ್ ಗೌಡರ ಸಾವಿಗೆ ಇವತ್ತು ನ್ಯಾಯ ಸಿಕ್ಕಿದೆ. ಈ ಒಂದು ಆದೇಶದಿಂದ ನನಗೆ ಸಂತೋಷನೂ ಆಗಿಲ್ಲ, ದುಃಖನೂ ಆಗಿಲ್ಲ. ಆದರೆ ಇಂತಹ ಒಂದು ಐತಿಹಾಸಿಕ ಪ್ರಕರಣವನ್ನು CBIಗೆ ಕೊಡಿಸುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡಿದ್ದೇನೆ, ಎಲ್ಲರ ಜೊತೆ ನಿಂತು ಹೋರಾಟ ಮಾಡಿದ್ದೇನೆ ಅನ್ನುವಂಥ ಹೆಮ್ಮೆ ನನಗಿದೆ. ಹಾಗಾಗಿ ನಾನು ಹಿಗ್ಗೋದು ಇಲ್ಲ, ಕುಗ್ಗೋದು ಇಲ್ಲ. ಇಂತಹ ಪ್ರಕರಣಗಳು ಮುಂದೆ ನಡಿಬಾರದು ಅಂತ ಕೇಳಿದ್ರೆ ರಾಜ್ಯ ಸರ್ಕಾರ ಇದು ಕಳೆದ ಬಾರಿ ಇದು ಇವರೇ ಮುಖ್ಯಮಂತ್ರಿಗಳು, ಇವರೇ ಗೃಹ ಮಂತ್ರಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಮಂತ್ರಿಗಳಾದಂಥ ಪರಮೇಶ್ವರನವರು 2016ರಲ್ಲಿ ಈ ಘಟನೆ ನಡೆದಾಗಿದ್ರು. ಅವರೇ ಮತ್ತೊಮ್ಮೆ ಅವರದೇ ಸರ್ಕಾರ ಬಂದು ಅವರೇ ಮುಖ್ಯಮಂತ್ರಿ, ಗೃಹ ಮಂತ್ರಿ ಆಗಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಶಿಫಾರಸು ಪತ್ರಗಳನ್ನ ಶಾಸಕರಿಂದ, ಮಂತ್ರಿಗಳಿಂದ ಪಡೆದು ಪೊಲೀಸ್ ಅಧಿಕಾರಿಗಳ ನಿಯುಕ್ತಿ, ಠಾಣೆಗಳಿಗೆ ನಿಯುಕ್ತಿ ಮಾಡೋದನ್ನ ನಿಲ್ಲಿಸಬೇಕು. ಇದರ ಮೇಲೆ ಸರಿಯಾದ ಕ್ರಮವನ್ನು ಜರುಗಿಸಬೇಕು. ಅವಾಗಲೇ ಪೊಲೀಸ್ ಅಧಿಕಾರಿಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲು ಸಾಧ್ಯ. ಸೊ ಹಾಗಾಗಿ ತಮ್ಮ ಮೂಲಕ ನಾನು ಕೈ ಮುಗಿದು ಮಾನ್ಯ ಸಿದ್ದರಾಮಯ್ಯರನ್ನು ಕೇಳ್ಕೊತೇನೆ, ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಪೊಲೀಸ್ ಅಧಿಕಾರಿಗಳ ನಿಯುಕ್ತಿಯನ್ನು ಮಾಡೋದನ್ನು ನಿಲ್ಲಿಸಿ. ಮತ್ತು ಅವಾಗ ತಾನೇ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸಾಧ್ಯ. ಸೊ ಇದೊಂದು ಐತಿಹಾಸಿಕ ಪ್ರಕರಣ. ಈ ಕೂಡಲೇ ನಾನು ಹೇಳಿದ್ದೆ, ಮೊದಲು ಕೂಡ ನಾನು ಹೇಳಿದ್ದೆ, ಈ ಒಂದು ಪ್ರಕರಣ ದೇಶದ ಕಾನೂನಿನ ಇತಿಹಾಸದಲ್ಲಿ ಇಂತಹ ಪ್ರಕರಣ ಈ ಹಿಂದೆಯೂ ನಡೆದಿಲ್ಲ, ಮುಂದೆಯೂ ನಡಿಲಿಕ್ಕಿಲ್ಲ. ಇವು 313 ಸ್ಟೇಟ್ಮೆಂಟ್ಗೆ ಹೋದ ಮೇಲೆ ರಾಜ್ಯ ಸರ್ಕಾರ ಇದೊಂದು ಪ್ರಕರಣವನ್ನ CBI ತನಿಖೆಗೆ ಒಳಪಡಿಸಿದೆ. ಇವತ್ತು ನಾನು ತಮ್ಮ ಮಾಧ್ಯಮದ ಮೂಲಕ ಅಂದಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪರವರಿಗೆ ತಮ್ಮ ಮೂಲಕ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ಈ ಪ್ರಕರಣವನ್ನು ಬಯಲಿಗೆ ತರೋದಕ್ಕೋಸ್ಕರ ನಾವೇನು ಹೋರಾಟ ಮಾಡಿದ್ವಿ, ಆ ಕುಟುಂಬಕ್ಕೆ ಏನು ಮಾತು ಕೊಟ್ಟಿದ್ರು, ನಮ್ಮ ಭಾಗದ ಜನರಿಗೆ ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನು ನಮ್ಮ ಸರ್ಕಾರ ಬಂದು 2 ದಿನದಲ್ಲಿ CBI ತನಿಖೆಗೆ ವಹಿಸ್ತೀನಿ ಅಂತ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಹೇಳಿದ್ರು, ಅವರ ಮಾತಿನಂತೆ ನಡೆಕೊಂಡಿದ್ದರಿಂದ ಇದು CBI ತನಿಖೆಗೆ ಹೋಗಿ ಸತ್ಯಾಂಶ ಇವತ್ತು ಹೊರಗಡೆ ಬಂದಿದೆ. CBI ಅಧಿಕಾರಿಗಳು ಬಹಳ ಚೆನ್ನಾಗಿ ಇದನ್ನ ಎನ್ಕ್ವೈರಿ ಮಾಡಿ ಸಂಬಂಧಪಟ್ಟಂತ ತಪ್ಪಿತಸ್ಥ ಆರೋಪಿತರನ್ನ ತೆಗೆದುಕೊಂಡು ಬಂದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಅದನ್ನು ಸಮಗ್ರವಾದಂತಹ ಒಂದು ವಿಚಾರಣೆ ನ್ಯಾಯಾಲಯದಲ್ಲಿ ನಡೆದು CBI ವಕೀಲರು ಚೆನ್ನಾಗಿ ಅದನ್ನ ಕೋರ್ಟ್ ಅಲ್ಲಿ ಮಂಡಿಸಿದ ಮೇಲೆ ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ ಇವತ್ತು ನ್ಯಾಯಾಲಯ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಸೊ ಹಾಗಾಗಿ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಇಂತಹ ಒಂದು ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಅಂತ. ಇದು ರಾಜಕೀಯ ಷಡ್ಯಂತ್ರ ಆಗಿತ್ತು ಅಂತ ಕೇಳಿದ್ರೆ CBI ತನಿಖೆಯಲ್ಲಿ ಹೊರಬರ್ತಿತ್ತು. ಇದು ರಾಜಕೀಯ ಲಾಭಕ್ಕಾಗಿ ನಡೆದಿರುವಂತಹ ಕೊಲೆ. ಯೋಗೇಶ್ ಗೌಡ ನನ್ನ ಮುಂದೆ ಎಲ್ಲಿ ಬೆಳಿತಾನೋ ಅಂತ ಹೇಳಿ ತಮ್ಮ ರಾಜಕೀಯ ಲಾಭಕ್ಕಾಗಿ ನಡೆದಂತಹ ಕೊಲೆ. ಹಾಗಾಗಿ ಇದರಲ್ಲಿ ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ. ಇದರನ್ನ ಸಮೀಪದಿಂದ ನಾವು ಹೋರಾಟ ಮಾಡಿದ್ರಿಂದ ಇದೆಲ್ಲ ಸುಳ್ಳು ಆರೋಪಗಳಿವೆಲ್ಲ.
ಸೊ ಮತ್ತೆ ಇಂತಹ ಒಂದು ಪ್ರಕರಣಗಳಲ್ಲಿ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವತ್ತೇ ಅವರ ಪಾತ್ರ ಇಲ್ಲದೆ ಹೋಗಿದ್ರೆ ಅವತ್ತೇ ಅವರು ಇದನ್ನ ನಾವು ತನಿಖೆಗೆ ಒಳಪಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳ್ಬೋದಿತ್ತಲ್ಲ, ಅವತ್ತೇ ಅವಾಯ್ಡ್ ಮಾಡ್ಕೊತಾ ಹೋದ್ರು. ತಾವು ಸಿಕ್ಕಾಕೊಂಡ ಮೇಲೆ ಸುಮ್ಮನೆ ಯಾರ ಮೇಲೆ ಒಂದು ಆರೋಪ ಮಾಡೋದು, ನೋಡ್ರಿ ಎದೆಗಾರಿಕೆ ಬೇಕು, ನಾನು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳೋ ಎದೆಗಾರಿಕೆ ಬೇಕು. ಅವಾಗ ಹೋಗಿ ಎಲ್ಲಾ ವ್ಯವಸ್ಥೆನೂ ಅಂದ್ರೆ ಆತ್ಮ ಅವನಿಗೆ ಆತ್ಮದಲ್ಲಿ ಅನಿಸ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನಪ್ಪ, ಆ ಎದೆಗಾರಿಕೆ ಅಂತ ಹೇಳ್ಬೇಕು, ಹೌದು ನಾನು ತಪ್ಪು ಮಾಡಿದ್ದೇನೆ. ಆ ಎದೆಗಾರಿಕೆನೇ ಇಲ್ಲ ವಿನಯ್ ಕುಲಕರ್ಣಿ ಅವ್ರಿಗೆ. ಸುಮ್ಮನೆ ಆರೋಪಗಳನ್ನು ಮಾಡ್ತಾವ, ಇವತ್ತು ಶಿಕ್ಷೆ ಪ್ರಕಟ ಆದ್ಮೇಲೆ ಆರೋಪ ಮಾಡ್ಕೋತಾ ಹೋದ್ರೆ ಸೊ ಅದು ಸುಳ್ಳು ಆರೋಪಗಳನ್ನು ಮಾಡ್ತಾ ಹೋಗ್ತಾರೆ. ಇವೆಲ್ಲ ಇರೋ ಸರ್ ಆರೋಪಗಳು ಪ್ರತ್ಯಾರೋಪಗಳು ಇರೋವು, ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾರೆ. ಆರೋಪಿ ಮಾಪಿ ಸಾಕ್ಷಿಯಾಗಿದ್ದಕ್ಕೆ ಬಲ ಬಂತ ಕೇಸಿಗೆ. ಇದ್ರ ನೋಡಿ, ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದಾವೆ. ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನು ತಾವು ಓದಿ ನೋಡಿದ್ರೆ ಸಾಕಷ್ಟು ಸಾಕ್ಷ್ಯಾಧಾರಗಳದಾವೆ. ಈ ಪ್ರಕರಣದಲ್ಲಿ A1 ಆರೋಪಿ ಮಾಪಿ ಸಾಕ್ಷಿಯಾಗಿದ್ದರಿಂದ ಬಲ ಬಂತು, ಅದರಲ್ಲಿ ಎರಡು ಮಾತಿಲ್ಲ. ಅದಲ್ಲದೆ ಐ ವಿಟ್ನೆಸ್ಗಳು 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟು 165 and 164(5) ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಮುಂದೆ ಕೋರ್ಟ್ ಒಳಗಡೆ ಬಂದು ಹಾಸ್ಟೆಲ್ ಆದ್ಮೇಲೆ ಅವರು ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕೆ ಸಿಸಿಟಿವಿಯಲ್ಲಿ ರುಜುವಾತಾಗಿದೆ. ಸಿಸಿಟಿವಿ ಒಂದು ಸೈಲೆಂಟ್ ವಿಟ್ನೆಸ್ ಆಗಿದ್ದರಿಂದ ಇವತ್ತು ಮಾನ್ಯ ನ್ಯಾಯಾಲಯ ಅದನ್ನು ಪರಿಗಣಿಸಿ ಕೊಟ್ಟಿರಬಹುದು ಅಂತ ಅನ್ಸ್ಕೋತೇನೆ. ಯಾಕಂದ್ರೆ ನಂತರ ಆದೇಶದ ಪ್ರತಿ ಇಲ್ಲ. ಪರಿಗಣಿಸಿ ಯಾರ್ಯಾರು ಐ ವಿಟ್ನೆಸ್ಗಳು ಆ ಜಾಗದಲ್ಲಿದ್ದು ನಮ್ಗೆ ಗೊತ್ತಿಲ್ಲ ಅಂತ ಸುಳ್ಳು ಸಾಕ್ಷಿ ಹೇಳಿದ್ದಾರೆ, ಅವರೆಲ್ಲರನ್ನೂ ಕೂಡ ಅವ್ರ ಮೇಲೆ ಫರ್ಜೂರಿ ಕೇಸ್ ಮಾಡಲು ಮಾನ್ಯ ರಿಜಿಸ್ಟರ್ ಅವರಿಗೆ ಇವತ್ತು ನ್ಯಾಯಾಲಯ ಆದೇಶಿಸಿದೆ. ಅದಲ್ಲದೆ ಪೊಲೀಸ್ ಅಧಿಕಾರಿಗಳು ಶಿವಾನಂದ್ ಚಲವಾದಿ ಅಂತಹ ಒಬ್ಬ ACP ರ್ಯಾಂಕಿನ ಅಧಿಕಾರಿ ಮತ್ತೆರಡು ಜನ ಪೊಲೀಸ್ ಅಧಿಕಾರಿಗಳು 164 ಸ್ಟೇಟ್ಮೆಂಟ್ ಕೊಟ್ಟು ಒಂದು ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದಕ್ಕಾಗಿ ಅವ್ರ ಮೇಲೂ ಕೂಡ ಫರ್ಜೂರಿ ಕೇಸ್ ದಾಖಲು ಮಾಡಲು ಆದೇಶಿಸಿದೆ ನ್ಯಾಯಾಲಯ. ಕೆಳ ಹಂತದ ಅಧಿಕಾರಿಗಳು ತಪ್ಪು ಮಾಡಿದ್ರು, ಅವ್ರಿಗೆ ಶಿಕ್ಷೆ ಆಗಿದೆ. ಆದ್ರೆ ಮೇಲಾಧಿಕಾರಿಗಳ ಪ್ರೆಸರ್ ದಿಂದ ಮಾಡಿರ್ತಾರಲ್ಲ, ಇದರಲ್ಲಿ ಮೇಲಾಧಿಕಾರಿಗಳ ಏನಾರ ಬಚಾವ್ ಆದ್ರ ಹಾಗೆ ನನ್ಗೆ ಅನಿಸ್ತಾ ಇಲ್ಲ. ಸಾಕ್ಷ್ಯಾಧಾರಗಳು ಯಾರ ಮೇಲೆ ಲಭ್ಯ ಆಗಿದಾವೋ ಅವ್ರನ್ನೆಲ್ಲರನ್ನು ಕೋರ್ಟಲ್ಲಿ ನಿಲ್ಲಿಸಿದ್ದಾರೆ. ಇವರು ಯಾರು ಇವತ್ತು ಅವ್ರ ಮೇಲೆ ಆಪಾದನೆ ಪ್ರೂವ್ ಆಗಿದೆ, ವಿಚಾರಣೆ ಹಂತದ ಸಮಯದಲ್ಲಿ ಅವರ ಮೇಲೆ ಮೇಲಾಧಿಕಾರಿಗಳು ಪ್ರೆಷರ್ ಹಾಕಿದ್ರೆ ಅವ್ರು ಹೇಳಬೇಕಿತ್ತು, ಎನ್ಕ್ವೈರಿಯಲ್ಲಿ ಬಾಯಿ ಬಿಡಬೇಕಿತ್ತು. ಅವ್ರು ಹೇಳಿಲ್ಲ, ಅವ್ರು ಮುಚ್ಚ ಹಾಕೊಂಡು ಮೇಲಾಧಿಕಾರಿಗಳನ್ನು ಬಚಾವ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನನಗೇನಾಗುತ್ತೆ ಬಿಡ, ನಾನು ಪೊಲೀಸ್ ಅಧಿಕಾರಿ ಅದೇನಿ, ನಾನು ಬಚಾವ್ ಆಗ್ತೀನಿ ಅಂತೇಳಿ ಒಂದು ಹುಂಬದೇರಿಂದ ಮುಂದೋಗಿರ್ಬೋದು. ಹೇಳ್ತಾ ಇದ್ರಿ ಆರಂಭದಲ್ಲಿ ತನಿಖೆ ಹಾದಿ ತಪ್ಪಿತು ಅಂತ. ಧಾರವಾಡದಲ್ಲಿ ಹೌದು, ಹಾದಿ ತಪ್ಪದಾಗ ಸೂಪರ್ವೈಸರ್ ಮಾಡಕ್ಕೆ ACP ಇರ್ತಾರೆ, DCP ಇರ್ತಾರೆ, ಕಮಿಷನರ್ ಇರ್ತಾರೆ. ಸೂಪರ್ವೈಸರ್ ಮಾಡ್ಲಿಲ್ಲ, ಅವ್ರದ್ದು ಲ್ಯಾಬ್ಸ್ ಅಲ್ವಾ ಇದು? ಸರ್ ನೋಡಿ, ಇದು ಆರಂಭದ ಏನು ರಾಜ್ಯ ರಾಜ್ಯ ಪೊಲೀಸರು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು 2016ರಲ್ಲಿ ಕೊಲೆ ಆದ ನಂತರ ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದ್ವು. ಅಲ್ಲಿ ಸಾಕಷ್ಟು ಲೋಪದೋಷಗಳಿದ್ದರಿಂದಲೇ ಈ ಪ್ರಕರಣವನ್ನು CBI ಕೊಡಿ ಅಂತ ಹೋರಾಟ ಮಾಡಿದ್ವಿ. ಆ ಹೋರಾಟದ ಭಾಗವಾಗಿಯೇ ಮುಂದೆ ಹೋಗಿ CBI ಹೋದ್ಮೇಲೆ ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಸೊ ಹಿರಿಯ ಅಧಿಕಾರಿಗಳು ಕೆಲವೊಂದಿಷ್ಟು ಹೆಸರುಗಳು ಕೋರ್ಟ್ ಮುಂದೆ ಬಂದಿದೆ, ಸಾಕ್ಷಿಗಳಿಂದ ಬಂದಿದೆ. ಈ ಕೋರ್ಟ್ ಅದರಲ್ಲಿ ಅವರ ಮೇಲೆ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಸಂಪೂರ್ಣ ಆದೇಶದ ಪ್ರತಿ ಬಂದ ಮೇಲೆ ಗೊತ್ತಾಗುತ್ತೆ.